ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಜರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಾವು ಜೀಪಲ್ಲೇ ಹೋಗ್ಬೇಕಂತೆ ಜರಿ ಫಾಲ್ಸ್ಗೆ. ನಮ್ಮ ಕಾರ್ ಬರಲ್ಲ ಅಂದರು. ದಟ್ ಈಸ್ ವೈ ನಾವು ಜೀಪ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಇಸ್ ಫುಲ್ಲು ನೆಕ್ಸ್ಟ್ ಲೆವೆಲ್ಲು. ಅರ್ಧ ದಾರಿಗೆ ಬಂದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಯಾವ ಥರ ಇದೆ ಅಂದರೆ ಆ ಥರ ಇದೆ. ಇಲ್ಲಿ ಸಖತ್ತಿದೆ ಮಾತ್ರ. ಇದು ಫುಲ್ ಕಾಡು ಒಳಗಡೆ ಆಫ್ ರೋಡಿಂಗ್. ಎಲ್ಲರೂ ಜಿಗ್ದಾಡಿ ಹೋಗ್ಬಿಟ್ವಿ. ಎಲ್ಲರೂ ಫುಲ್ ಜಿಗ್ದಾಡಿ ಹೋಗ್ಬಿಟ್ಟಿದ್ವಿ. ಸಖತ್ತಾಗಿದೆ. ಒಂಥರ ಭಯ, ಒಂಥರ ಖುಷಿ, ನಗು ಬರ್ತಾ ಇದೆ. ಜರಿ ಫಾಲ್ಸ್ ಅಂತೆ. ಭಯ ಆಗ್ತಾ ಇದೆ, ಬಟ್ ಚೆನ್ನಾಗಿದೆ ಇದು ಊರು. ತೋರಿಸ್ತೀನಿ ಬನ್ನಿ ಜರಿ ಫಾಲ್ಸ್ ಹೇಗಿದೆ ಅಂತ. ಸೊ ಈ ಥರ ಒಂದು ಜೀಪಲ್ಲಿ ಬಂದ್ವಿ ನಾವು ಈ ದಟ್ಟ ಕಾಡಿನಲ್ಲಿ. ಸಖತ್ತಾಗಿತ್ತು ಮಾತ್ರ. ರೋಡ್ ಎಲ್ಲ ಫುಲ್ಲು ದಂದಿನ್ ಇತ್ತು. ಬಟ್ ಅಪ್ಪ ಅಪ್ಪ ಹೆಂಗಿತ್ತು ಹೆಂಗಿತ್ತಪ್ಪ? ಸಮಯ ಹೆಂಗಿತ್ತು ಸಮಯ? ಓ, ಫುಲ್ಲು ಕಾಡಿನ ಮಧ್ಯ ಈ ಜರಿ ಫಾಲ್ಸ್ ಇರೋದು. ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ದಿಸ್. ನಾವು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗಬೇಕು ಅಂತ ಬಂದಿದ್ವಿ. ಬಟ್ ನಾವೆಲ್ಲೋ ಬೇರೆ ಕಡೆ ದಾರಿ ಮಿಸ್ ಮಾಡಿಕೊಂಡು, ಲೊಕೇಶನ್ ಮಿಸ್ ಮಾಡ್ಕೊಂಡು ಬಂದಿದ್ದೀವಿ. ಮಸ್ತಾಗಿದೆ. ಜರಿ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀವಿ. ಬರ್ಬೇಕಾದ್ರೆ ಜರ್ನಿ ಮಾತ್ರ ಸೂಪರ್ ಆಗಿತ್ತು. ಸೋ ಸ್ಕ್ಯಾರ್ಡ್ ಮತ್ತು ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಫುಲ್ ಜಂಪ್ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಮತ್ತು ತುಂಬ ಚೆನ್ನಾಗಿದೆ. ಬನ್ನಿ ಜರಿ ಫಾಲ್ಸ್ ಹೇಗಿದೆ ಅಂತ ನೋಡೋಣ. ಫುಲ್ ಸುತ್ತಮುತ್ತ ಕಾಡು ಸಕ್ಕತ್ತಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಆಗೋದಿಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರಲ್ವ, ಅದು ನಿಜ. ಯಾಕಂದರೆ ನಾವು ಬೇರೆ ಕಡೆ ಹೋಗಬೇಕು ಅಂತ ಬಂದ್ವಿ. ಆಮೇಲೆ ಬಂದ್ವಿ ಅಲ್ವಾ, ನಾವು ಅಷ್ಟು ದೂರದಿಂದ ನಾವು ನಮ್ಮ ಕಾರ್ ತೊಗೊಂಡ್ಬಂದಿದ್ದೀವಿ. ನಾವ್ಯಾಕೆ ನಮ್ಮ ಕಾರ್ನ ಅಲ್ಲಿಗೆ ಬಿಟ್ಟು ಬರಬೇಕು, ಡ್ರೈವರ್ ಜೊತೆ ಬಂದಿದ್ದೀವಿ ಏನಕ್ಕೆ ಅಂತ ಅನ್ಕೋತಾ ಇದ್ವಿ. ನೋಡಿದ್ರೆ ರೋಡ್ ಯಾವ ಥರ ಇದೆ ಅಂದರೆ ಫುಲ್ ಪೀಕ್ಗೆ ಹೋಗ್ಬಿಟ್ಟು ದುಡುಮ್ ಅನ್ನೋ ಥರ ಇದೆ. ಒಳ್ಳೆ ಕೆಲಸ ಮಾಡಿದ್ವಿ, ಕಾರ್ ತಂದಿಲ್ಲ. ಎಷ್ಟು ಕೆಲಸ ಅದು, ಕಾರ್ ತರಬೇಡಿ. ಇಲ್ಲಿ ಆಫ್ ರೋಡಿಂಗ್ ಇದೆ, ಹೋಗಬೇಡಿ ಅಂತ ಯಾರಾದರೂ ಹೇಳಿದ್ರೆ ಸ್ವಲ್ಪ ಕೇಳಿ. ತಂದಿದ್ದಿದ್ರೆ XUV 700 ಆಗ್ಬಿಡ್ತಿತ್ತು. ಬಟ್ ಸೂಪರ್. ತುಂಬ ಚೆನ್ನಾಗಿತ್ತು ಈ ಫಾಲ್ಸು. ಆಮೇಲೆ ಕ್ರೌಡ್ ಕೂಡ ತುಂಬ ಲಿಮಿಟೆಡ್ ಆಗಿತ್ತು. ಸೊ ಚಿಕ್ಕಮಗಳೂರಿಗೆ ಯಾರ್ಯಾರು ಇವಾಗ ರೀಸೆಂಟ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರೋ ಅವ್ರು ಯಾರೂ ಇದನ್ನು ಮಿಸ್ ಮಾಡಬೇಡಿ. ಈ ಜರಿ ಫಾಲ್ಸ್ನ ಮಾತ್ರ ಮಿಸ್ ಮಾಡಲೇಬೇಡಿ. ಸೊ ಸ್ವಲ್ಪ ಕಡಿಮೆ ಮಳೆ ಇತ್ತು ಅನ್ನೋದಕ್ಕೋಸ್ಕರ ನೀರು ಸ್ವಲ್ಪ ಕಡಿಮೆನೇ ಇದೆ ಅನ್ಕೋತೀನಿ. ಇನ್ನು ಜೋರಾಗಿ ಇಷ್ಟೊತ್ತಿಗಾಗಲೇ ಸಿಕ್ಕಾಪಟ್ಟೆ ಮಳೆ ಬಂದು ಇನ್ನೂ ಜಾಸ್ತಿ ವಾಟರ್ ಬರ್ತಾ ಇರುತ್ತೆ. ಬಟ್ ಬಿ ಸೇಫ್, ಬಿ ಕೇರ್ಫುಲ್, ಎಂಜಾಯ್ ಮಾಡಿ. ಸ್ವಲ್ಪ ದೂರದಿಂದಾನೇ ಮೇಲ್ಗೀಲೆಲ್ಲ ಹತ್ತೋದಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿತ್ತು, ತುಂಬ ಮಸ್ತಾಗಿತ್ತು. ಕ್ರೌಡ್ ಕೂಡ ತುಂಬ ಲಿಮಿಟೆಡ್ ಆಗಿ. ಸಚ್ ಅ ಬ್ಯೂಟಿಫುಲ್ ವ್ಯೂ ನಮಗೆ ಸಿಕ್ತು. ಇಲ್ಲಾಂದರೆ ವಿ ವುಡ್ ಹ್ಯಾವ್ ಮಿಸ್ಡ್ ಇಟ್. ಸೊ ನಾವು ಫೋಟೋ ತೊಗೊಂಡ್ವಿ, ವಿಡಿಯೋ ತೊಗೊಂಡ್ವಿ ಆ್ಯಂಡ್ ಎಂಜಾಯ್ ಮಾಡಿದ್ವಿ, ನೋಡಿದ್ವಿ ಫಾಲ್ಸ್ನ. ಲೆಟ್ಸ್ ಗೋ ಬ್ಯಾಕ್ ಬಿಕಾಸ್ ಟೈಮ್ ಆಗಿಬಿಡುತ್ತೆ. ಇನ್ನೊಂದು ಪ್ಲೇಸ್ನ ನೋಡಬೇಕು. ಸೊ ದಟ್ ಈಸ್ ವೈ ವಿ ಆರ್ ಹಿಡಿಂಗ್ ಬ್ಯಾಕ್ ಟು ಆರ್ ಕಾರ್ ಲೊಕೇಶನ್. ಇವಾಗ ಮೇ ಬಿ ಅಲ್ಲಿವರೆಗೂ ಕಾರ್ ಹೋಗುತ್ತೆ. ಇವಾಗ ಮತ್ತೆ ಜೀಪ್ ಜರ್ನಿ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಶೋ ಯು ಆಲ್ ದ್ಯಾಟ್ ಜರ್ನಿ. ಬನ್ನಿ, ನಾನು ಮತ್ತೆ ಜೀಪಲ್ಲಿ ವಾಪಸ್ ನಮ್ಮ ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಟ್ ವಾಸ್ ನೈಸ್ ಅಲ್ವಾ? ಫುಲ್ ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಜಲಪಾತ ಇದೆ. ಲೈಕ್ ಮುಂಗಾರು ಮಳೆ ಮೂವಿ ಎಲ್ಲ ನೆನಪಾಗೋಯ್ತು. ಸಖತ್ತಿದೆ. ಮಳೆಯಲ್ಲಿ ಒಂಥರ ಚೆನ್ನಾಗಿರುತ್ತೆ. ಹಸಿ ಆದರೆ ಫುಲ್ ಹಸಿ ಆಗಿಬಿಡ್ಬೇಕು, ಇಲ್ಲ ಅಂದರೆ ಫುಲ್ ಬೆಚ್ಚಗೆ ಇರಬೇಕು. ನನಗೆ ಮಳೆ ಅಂದರೆ ಸಖತ್ ಇಷ್ಟ ಆಗೋಯ್ತು. ಈ ಒಂದು ಚಿಕ್ಕಮಗಳೂರು ವೆದರ್ ನೋಡಿದ್ಮೇಲೆ
ತುಂಬ ಚೆನ್ನಾಗಿದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಇದು ಜೋಗದ ಗುಂಡಿ ಅಲ್ಲ ಆದ್ರೆ ಚಿಕ್ಕಮಂಗ್ಳೂರ್ ಗುಂಡಿ. ಸೂಪರ್ 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 ಸಖತ್ತಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಅಯ್ಯೋ ಜೀಪು ಒಂದು ಟೋಕನ್ ಕೊಡಬೇಕಂತೆ, ಆಮೇಲೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರಂತೆ ವಾಪಸ್ಸು. ನಾನಂತೂ ಫಸ್ಟು ಜೀಪಲ್ಲಿ ಹೋಗ್ಬಿಡ್ತೀನಪ್ಪ. ನನಗೆ ಫಸ್ಟು ಇಲ್ಲಿಂದ ಹೋಗ್ಬಿಟ್ಟು ಇನ್ನೊಂದು ಪ್ಲೇಸಿಗೆ ಹೋದರೆ ಖುಷಿ, ಇಲ್ಲ ಅಂದರೆ ಒಂದೇ ಫಾಲ್ಸ್ ನೋಡೋದ್ನಲ್ಲ ಅಂತ ಬೇಜಾರಾಗ್ಬಿಡುತ್ತೆ. ಅದಕ್ಕೇ ಈ ಥರ ಜೀಪ್ಗಳಿರ್ತವೆ, ಫುಲ್ ಆಫ್ ಜೀಪ್ಸು. 800 ರುಪೀಸ್ ಕೊಡಬೇಕು. ಒಬ್ಬರೇ ಬಂದರೂ 800 ಅಂತೆ, 4 ಪೀಪಲ್ಲು 5 ಪೀಪಲ್ ಬಂದರೂ 800 ರುಪೀಸ್ ಅಂತೆ. ಸಮ್ 10 ಕಿಲೋಮೀಟರ್ಸ್ ಆಗುತ್ತೆ ಅಪ್ ಆ್ಯಂಡ್ ಡೌನ್. ಇಟ್ಸ್ ಓಕೆ, ಇಟ್ ಈಸ್ ವರ್ತ್ ಇಟ್. ಯಾಕಂದರೆ ನಮ್ಮ ಕಾರೆಲ್ಲ ತಂದರೆ ನಾವು 800 ರುಪೀಸ್ಗೆ ಯೋಚನೆ ಮಾಡಿದ್ರೆ ನಮ್ಮ ಕಾರೆಲ್ಲ ಡುಮ್ ಅಂತ ಹೋಗುತ್ತೆ. ಬೆಟರ್ ಟು ಕಮ್ ಬೈ ದಿಸ್ ಜೀಪ್ಸ್. ಜೀಪಲ್ಲಿ ಬರೋದೇ ಒಂಥರ ಮಜಾ. ಡ್ಯಾಡಿ ಡ್ಯಾಡಿ, ಹೌ ಇಸ್ ದ ಜೋಶ್ ಡ್ಯಾಡಿ? ನಮ್ಮ ಪಪ್ಪ ಫುಲ್ ನಿದ್ದೆಲಿದ್ರು, ಭಯ ಬಿದ್ದು ಎದ್ದೇ ಬಿಟ್ಟಿದ್ದಾರೆ ಇಲ್ಲಿ ಬರೋಷ್ಟರಲ್ಲಿ. ಅಡ್ವೆಂಚರಸ್ ಚಿಕ್ಕಮಗಳೂರು. ಜೀಪಲ್ಲಿ ಬರೋದೇ ಒಂಥರ ಮಜಾ ಇದೆ, ಸಖತ್ ಥ್ರಿಲ್ ಆಗಿದೆ. ಬಾಯ್. ಚೆರಿ ಫಾಲ್ಸ್ ಯೂಟ್ಯೂಬ್ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.